ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಹಲ್ವಾ ಪೂರಿ ಅಂತ ಮಾಡ್ತಾರೆ. ಅದ್ರ ಬಗ್ಗೆ ಹೇಳ್ತೀನಿ. ಗೋಧಿ ಹಸಿಟ್ಟು ತೊಗೊಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟು, ನೀವು ಎಷ್ಟು ಮಾಡೋಕ್ಕೆ ಇದ್ದೀರಾ ಅಷ್ಟು ತೊಗೊಬೇಕಾಗುತ್ತೆ. ಮತ್ತು ಏಲಕ್ಕಿ ಮತ್ತು ಸಕ್ಕರೆ, 2 ಕಾಯಿ ಮತ್ತು ಕಲರ್ಗೋಸ್ಕರ ಫುಡ್ ಕಲರ್ ಅಂತ ಸಿಗುತ್ತೆ ಅದು. ಮತ್ತು ನಾನು ಕಾಯಿ ಎಲ್ಲ ತುರಿದ್ಬಿಟ್ಟು ಏಲಕ್ಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಇದು ತುಂಬ ಈಸಿ ರೆಸಿಪಿ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕಿಬಿಟ್ಟು ಕಾಯಿ ಎಲ್ಲ ಹಾಕಿ ಸ್ವಲ್ಪ ಅಂದರೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕಲರ್ ಹಾಕ್ಬಿಟ್ಟು ಅದನ್ನು ಏನಂತಾರೆ, ಕೆಳಗಡೆ ಸೀದು ಹೋಗಬಾರ್ದು. ತಳ ಐ ಡೋಂಟ್ ನೋ, ಅದನ್ನು ಸೀದು ಹೋಗ್ತಾ ಹಾಗೆ ನೋಡಿಕೊಂಡು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಗೋಧಿ ಹಿಟ್ಟನ್ನು ಫಸ್ಟೇ ನಾನು ಈ ಥರ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಇವಾಗ ಲಟ್ಟಿಸ್ಬೇಕು. ಅಂದರೆ ಹಪ್ಪಳ ಸೈಜ್ ಇರುತ್ತಲ್ಲ ಆ ಥರ ಮಾಡ್ಕೊಬೇಕು. ಮಾಡಿದ ಮೇಲೆ ಅದರಲ್ಲಿ ಹಲ್ವಾನ ಹಾಕಬೇಕು. ಹಲ್ವಾನ ಹಾಕಿದ್ಮೇಲೆ ಅದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮುಚ್ಚಬೇಕು. ನೋಡಿ ಹಲ್ವಾ ಯಾವ ಥರ ಕಲ್ಲರಲ್ಲಿ ಬಂದಿದೆ. ಅದು ಹಾಗೆ ತಿನ್ನೋಕ್ಕೂ ಸೂಪರಾಗಿರುತ್ತೆ. ಈ ಥರ ಮಾಡ್ತಾ ಹೋಗಬೇಕು. ನಾನು ಸ್ವಲ್ಪನೇ ಮಾಡಿದ್ದು, ವಿಡಿಯೋ ಮಾಡಲಿಕ್ಕೋಸ್ಕರನೇ ಅಂತಲೇ ಮಾಡಿರೋದು. ಇಷ್ಟ ಆಗಿದೆ, ಒಂದು 4-5 ಆಗಿದೆ ಅಷ್ಟೇ. ಇದನ್ನು ಸ್ನ್ಯಾಕ್ಸ್ ಥರ ತಿಂದ್ರೂ ಹೆಲ್ತಿಗೆ ಒಳ್ಳೆಯದು. ನಾನು ಗೋಧಿ ಹಸಿಟ್ಟಲ್ಲಿ ಮಾಡಿರೋದು, ಮೈದಲಲ್ಲ. ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.